ಜ್ಯೋತಿ, ಈಗ ನವಕೋಟಿ ನಾರಾಯಣ ನಿನ್ನ ಗಂಡ. ಚಂಡ ಪ್ರಚಂಡನಾದ ನಾನು ನನ್ನ ಕೈಯಿಂದಲೇ ಗಂಡನ ಉಂಡ ಹಾರಿಸಿ, ನಿನ್ನ ಕೈಯಿಂದಲೇ ಪಿಂಡ ಬಿಡಿಸಿ ಪುಂಡ ಪೋಕರಿಯಾಗಿ ಕಂಡ ನಾನೇ ನಿನ್ನ ಹುಡುಕೆ ಗಂಡ. ಅದಕ್ಕಾಗಿ ನಾನು ಹೂಡುವೆನಿಲ್ಲಿ ಚಾಂಡ. ನನ್ನ ಹೃದಯದಲ್ಲಿ ಎತ್ತು ತಾಂಡ ಮಾಡುತ್ತಿರುವ ಸೇಡಿಗಳ ಚೆಂಡಿಗೆ ಬಲಿ ಕೊಡದಿದ್ದರೆ ಸಿಡಿ ಹೋಗುವುದು ಈ ಕಂಡು ಗಲಿಯುತ್ತದೆ. ಒಂದು ವೇಳೆ ನನ್ನ ಮನದಿಚ್ಛೆ ಪೂರ್ತಿಯಾಗದಿದ್ದರೆ ನನ್ನ ಕೋಪಾಗ್ನಿ ಜ್ವಾಲೆಯಲ್ಲಿ ಗಂಧುಳಿದ ನಿನ್ನ ಚಿತ ಭಸ್ಮ ಸುರಿಯುವೆ ಹರಿಯುವ ನೀರಿಗೆ. ಅದಕ್ಕಂದೆ ಬಂದಿರುವೆ ನಾನು ಈ ಊರಿಗೆ. ಪ್ರಕಾಶದಿಂದ ಕಪಾಳ ಪೂಜ, ಜೀವನದಿಂದ ಜಯವಾಸ, ಜ್ಯೋತಿಯಿಂದ ವನವಾಸ, ನೋವು ಅನುಭವಿಸಿದ ನಾನು ನಿನ್ನ ಅನುಭೋಗಿಸುವುದರಲ್ಲಿ ಅನುಮಾನವೇ ಇಲ್ಲ. ನಡು ಹಾದಿಲಿ ಹೋಗ್ಬೇಕಾದ್ರೆ ಮದುವೆ ಆಗದ ಹತಿ ಎಳೆದ ಮುದ್ದಾದ ಹುಡುಗಿನ ಕಂಡು ಈ ರೀತಿ ಅನಗತ್ಯವಾಗಿ ನಗುವುದು ಕೆಟ್ಟ ಹವ್ಯಾಸ. ನಾನು ನಿಮ್ಮನ್ನು ನೋಡಿ ನಗಲಿಲ್ಲ, ಏನೋ ನನಸಿಕೊಂಡೆ, ಮನಸ್ಸಿಗೆ ಖುಷಿ ಆಯಿತು. ನೋಡಿ, ಈ ಊರಲ್ಲಿ ಕೆಲವು ಕಟ್ಟುಪಾಡುಗಳಿವೆ. ಹೆಣ್ಣಿಗೆ ಇಲ್ಲಿ ಹೆಚ್ಚಿನ ಆದ್ಯತೆ ಮಾನ್ಯತೆಗಳಿವೆ. ಕೆಟ್ಟ ದೃಷ್ಟಿಯಿಂದ ನೋಡೋದಾಗ್ಲಿ, ಕೆಟ್ಟದಾಗಿ ವರ್ತಿಸೋದಾಗ್ಲಿ ನನ್ನ ಮಾವ ಜೀವನ ಏನಾದರೂ ತಿಳಿದ್ರೆ. ಇವಳು ಜೀವನನ ಸೊಸೆ, ತನ್ನ ಸೊಸೆಯನ್ನು ಕೈ ಬಿಟ್ಟು ನನ್ನ ಸೊಸೆಯನ್ನೇಕೆ ಕೈ ಹಿಡಿದ? ಇದರಲ್ಲೇನೋ ವಿಷಯವಿದೆ. ಇವಳನ್ನು ಸರಿಯಾದ ರೀತಿಯಲ್ಲಿ ಕ್ಯಾಚ್ ಮಾಡಬೇಕು. ನನಗೆ ಊರು ಹೊಸದು, ಇಲ್ಲಿಯ ರೀತಿ ನೀತಿಗಳು ಗೊತ್ತಾಗಲ್ಲ. ಹೋಗ್ಲಿ ಬಿಡಿ, ಗೊತ್ತಿಲ್ಲದೆ ಮಾಡಿದ್ದು ತಪ್ಪಲ್ಲ. ಕಬ್ಬು ಡೊಂಕಾದರೂ ಸಿಹಿ ಡೊಂಕಲ್ಲ. ಸಾರಿ ಮೇಡಮ್, ನಿಮ್ಮನ್ನು ನೋಡಿದರೆ ಕಾಲೇಜ್ ಕಲಿಯುವರೆಂದು ಸ್ಪಷ್ಟವಾಯಿತು. ಏನ್ ತೆಗೆದುಕೊಂಡಿದ್ದೀರಿ ಸಬ್ಜೆಕ್ಟ್? ಕಾಮರ್ಸ್. ಓ, ಬ್ಯಾಂಕ್ ಉದ್ಯೋಗಿ ಆಗುವ ಆಸೆ. ಈ ಮೇಡಮ್, ನಿಮ್ಮ ಮುಖದಲ್ಲಿ ಶಾರದೆಯ ಕಳೆಯಿದೆ. ಮೇಡಮ್, ನೀವು ದಿನೇ ದಿನೇ ನಿವಾಳಿ ದೃಷ್ಟಿ ತೆಗೆಸಿಕೊಳ್ಳಬೇಕು. ಯಾಕೆ? ವಾಹ್, ಅದ್ಭುತ, ಅತ್ಯದ್ಭುತ, ಅಂತ್ಯವಿಲ್ಲದ ಅತ್ಯಂತ ಅತ್ಯದ್ಭುತವಾದ ಎಂಥ ಆಸ್ತುರ ದ್ರೋಹಿ ನೀವು. ತಾರಮಂಡಲದಲ್ಲಿ ಬಳಿಯುವ ನಕ್ಷತ್ರಗಳನ್ನೇ ಮೀರಿಸುವಂತಿದೆ ಈ ನಿಮ್ಮ ಚೆಲುವು. ಕಣ್ಣಿಂಚಲು ಆಗದಿರುವುದು. ತುಂಬಾ ಫ್ರೀಯಾಗಿ ಮಾತಾಡ್ತೀರಾ. ಅಂಥ ಚೆಲುವೇ ನಾನು. ಬೆಳದಿಂಗಳನ್ನೇ ಬೆರಗುಗೊಳಿಸುವಂತ ಚೆಲುವೆ. ಸರ್ವಾಂಗದಲ್ಲಿ ಹಡಗಿ ಈ ಹೊಳಪು ಕೊಟ್ಟಿರುವನೇ ಆ ಬಾಲಚಂದ್ರ. ಅಲ್ಲಾಡಿ ಹೋಗುವುದು ಸರ್ವಸಂಗ ಪರಿತ್ಯಾಗಿಯಾದ ಸನ್ಯಾಸಿಯ ಹೃದಯ ಮಂದಿರ. ನಾನೆಷ್ಟು ಸಿಟಿಗಳನ್ನು ಸುತ್ತರಿದು ಬಂದರೂ ನಿಮ್ಮಂತ ಬ್ಯೂಟಿಯನ್ನು ನಾನೆಲ್ಲೂ ಕಾಣೆ. ಅಗಣಿತದ ಸೌಂದರ್ಯದ ವಡತಿಯಾಗಿ ಧರೆಯಲ್ಲಿ ಮೈಧೂರಿ ನಿಂತಿರುವಿರಿ. ಅನುಪಮ, ಅನುರೂಪ, ಅಪರೂಪದ ಎನ್ನಾಗಿ ಅದಕ್ಕನುಗುಣವಾಗಿ ನವತರುಣೆಯಾದ ನಿನಗೆ ಪುಟಿಯುತ್ತಿರುವ ಯೌವನ ಕೊಡುತ್ತಿದೆ. ಬಂಗಾರದ ಮೆರುಗು, ಈ ಹದ್ವಿತಿಯ ಭಿನ್ನಾಣದ ಬೆಡುಗು ಹೊಂದಿದೆ ಹೆಣ್ಣು ಕುಲಕ್ಕೆ ಕೊರಗು. ಅಬ್ಬಾ,
ದೆಪ್ಪಿಸಿದವು. ಪುಷ್ಪದ ಹೆಸರಿನಂತೆ ಬೆರೆದವು ಮುದುಡಿದ ಭಾವನೆಗಳು. ನಿಮ್ಮಿ ಆಕರ್ಷಣೆ ರಂಜನೆಗೆ ರಂಜಿಸುವ ಕುತೂಹಲ. ಸಾಗಿದೆ ಮನದಲ್ಲಿ ಹರ್ಷದ ತುಮಲ. ಸಂಭ್ರಮದಲ್ಲಿ ಸ್ವಾಗತ ಬಯಸುವೆ ಮಧುಕರ. ಆತುರಿಯುತ್ತಿದೆ ಭ್ರಮರ. ಸುಮಕೋಮಲವಾದ ಅದರದಿಂದ ಚಿಮ್ಮುವ ಮಧುವ ಬಯಸಿದೆ ತನುವಿನಲ್ಲಿ ಹೊಮ್ಮುವ ಗಂಧ ಸುಗಂಧ ಆತುರ. ತಾಳೆನು ಆತುರ ಕಾತುರದ ಕಾಟ. ಯಥಾವತ್ತಾಗಿ ಹರಿದು ಬಂದ ಪ್ರೇಮ ಪ್ರವಾಹದ ಸೆಳೆತಕ್ಕೆ ಸಿಲುಕಿದೆ. ಎಲ್ಲಿಯೂ ಮುಳುಗಿದೆ, ಎಲ್ಲಿಯೋ ತಿಳಿದೆ. ಯಾವುದೋ ಕೊರತೆ, ಯಾವುದೋ ಬೈಕೆ ಅರಿವಾಗಿದೆ ಈ ಹೆರಿಗೆ. ಆಸರೆ ತೋಳಿನಾಸರ ಬೇಕಾಗಿದೆ. ಇನ್ನು ಏನಾದರೂ ಹೋಗಲಿ, ಮನಸಾರೆ ಕೇಳಿ ತೃಪ್ತಿ ಪಡುವೆ. ಸಾಲು ಸಾಲಾದ ಚೆಲುವಿಯರ ಸಾಲಿನಲ್ಲಿ ಮಿಂಚುವ ರಂಗು ರಂಗಿನ ಗುಲಾಬಿ ನೀವು. ಅಡಿಯಿಂದ ಮಡಿಯವರೆಗೆ ಅಲಂಕೃತಳಾದ ಸೊಗಸಾದ ಸುರ ಸುಂದರಿ ರತ್ನ ಮಂಜರಿ. ಅಂಗ ಸೌಷ್ಠವ ಸೂಸುವ ಸುಗಂಧ ಸುಹಾಸಿನಿಯೇ, ದಿವಿಯಿಂದ ಧರೆಗಿಳಿದ ಪಾರಿಜಾತವೇ. ಯಾವ ಕವಿ ಕಲಾವಿದರಿಗೂ ಸಾಧ್ಯವಿಲ್ಲ ಈ ನಿಮ್ಮ ಅಂದ. ಯಾವ ಕವಿ ಕಲಾವಿದರಿಗಿಂತ ನೀವೇನು ಕಮ್ಮಿ ಇಲ್ಲ. ನಿಮ್ಮಿ ರಸವತ್ತಾದ ನುಡಿಗಳಿಗೆ ರಂಜಿಸುವ ಕುತೂಹಲ. ಸಾಗಿದೆ ಮನದಲ್ಲಿ ಹರ್ಷದ ತುಮಲ. Come on, dear. ಸಮಯಕ್ಕೆ ಇದೇ ಜಾಗದಲ್ಲಿ, ಓಕೆನಾ? ಬಾಯ್. ಅಂತೂ ನನ್ನ ಹೊಗಳಿಕೆಯ ಮಾತಿಗೆ ಪರಾಕಾಷ್ಠೆಗೇರಿತು ಈ ಬಣ್ಣದ ಹೆಣ್ಣು. ಎಂಥ ಹೆಣ್ಣಾದರೂ ಸರಿ, ಹೊಗಳಿಕೆಯ ಮಾತಿಗೆ ಚಾಲಿ ಬೀಳಲೇಬೇಕು. ಜೀವನ್ ನನ್ನ ಸೊಸೆಯನ್ನು ಅಧಿಕೃತವಾಗಿ ಮದುವೆಯಾಗಿರಲಿ, ಅನಾಧಿಕೃತವಾಗಿ ನಿನ್ನ ಸೊಸೆಯನ್ನು ಎತ್ತು ಹಾಳುವೆ ಕೆಟ್ಟತನದಿಂದ. ನಮಸ್ಕಾರ ಯಜಮಾನ್ರಿಗೆ. ನಮಸ್ಕಾರ ನಮಸ್ಕಾರ ಯಜಮಾನ್ರೆ, ತಮ್ಮಿಂದ ನನಗೂ ಸಹಾಯವಾಗಬೇಕಾಗಿತ್ತು. ಏನದು? ಸಂಕೋಚವಿಲ್ಲದೆ ಹೇಳಿ. ನನ್ನಲ್ಲಿ ಕೋಟ್ಯಾನುಕೋಟಿ ಹಣವಿದೆ, ಆದರೆ ಸ್ಥಿರಾಸ್ತಿ ಇಲ್ಲ. ಈ ಊರಲ್ಲಿ 100 ಎಕರೆ ಖರೀದಿ ಮಾಡಬೇಕೆಂದು ಬಂದಿರುವೆ. ಅದಕ್ಕಾಗಿ ಅಷ್ಟು ಇಲ್ಲಿ ನಿಂತು ಮಾತನಾಡುವುದು ಬೇಡ. ಬಾ, ಮನೆಯಲ್ಲಿ ಕೂತು ಮಾತನಾಡು. ಸಂತೋಷ್, ಏನೋ ಮಾತನಾಡುವುದು ಇದೆ ಎಂದು ಕರೆದುಕೊಂಡು ಬಂದಿರುವೆಯಲ್ಲ, ಏನದು ಹೇಳು. ಮಾಮ, ಹೆಣ್ಣು ಕೊಟ್ಟವರು ಹೆಣ್ಣು ಕೊಡಬೇಕು ಎನ್ನುವ ಮಾತಿದೆಯಲ್ಲ, ಅದರ ಅರ್ಥವೇನು ಮಾಮ? ಸಂತೋಷ್, ಇದನ್ನು ಕೇಳುವುದಕ್ಕೆ ಇಷ್ಟು ದೂರ ಕರೆದುಕೊಂಡು ಬಂದೆಯ? ಕಷ್ಟದಲ್ಲಿ ಹೆಗಲಿಗೆ ಹೆಗಲು ಕೊಡಬೇಕು ಎನ್ನುವುದೇ ಈ ಮಾತಿನ ಅರ್ಥ ಸಂತೋಷ್. ಸತ್ತಾಗ ಹೆಣಕ್ಕೆ ಬೆನ್ನು ಕೊಡುವುದೆಂದು ತಿಳಿದುಕೊಂಡಿದ್ದೆ. ಸರಿ ಬಿಡು ಮಾಮ, ಹೆಣ್ಣು ಕೊಟ್ಟ ಬೀಗರು ಕಣ್ಣು ಕೊಟ್ಟ ದೇವರು ಅಂತ ಏಕೆ ಹೇಳುವರು ಮಾಮ? ಸಂತೋಷ್, ಮೆಡಿಕಲ್ ಸ್ಟೂಡೆಂಟ್ ಆಗಿ ಚಿಕ್ಕ ಮಕ್ಕಳಂತೆ ಪ್ರಶ್ನೆ ಕೇಳುತ್ತಿರುವೆಯಲ್ಲೋ? ನುಡಿಗುಟ್ಟಲ್ಲಿರುವ ನಿಜವಾದ ಅರ್ಥ ಬೇಕಾಗಿದೆ ಮಾಮ. ನೀವು ಅಣ್ಣನ ಆತ್ಮೀಯ ಸ್ನೇಹಿತರು, ನಮಗೀಗ ಆತ್ಮೀಯ ಬೀಗರು.
ಅಣ್ಣನ ಗುಣ ಸ್ವಭಾವಗಳನ್ನು ಪರಿಚಯಿಸುವ ಅವಶ್ಯಕತೆ ಇಲ್ಲ. ಬಾಜು ಬಾಜು ನೆರೆಹೊರೆಯವರಿಂದ ನಮಗ್ಯಾವ ಸಮಸ್ಯೆಯೂ ಇಲ್ಲ. ಹಾಗಂತ ಅಜಾತ ಶತ್ರುಗಳೇನಲ್ಲ. ರಕ್ತ ಸಂಬಂಧದಲ್ಲಿ ಹಿತೈಷಿ ರೂಪದಲ್ಲಿ ಹಿತ ಶತ್ರುವಿನ ಕ್ರೂರ ದೃಷ್ಟಿ ನಮ್ಮ ಮನೆಯ ಮೇಲಿದೆ. ಸಂತೋಷ್, ನಾನಿದನ್ನು ಒಪ್ಪುವುದಿಲ್ಲ. ಜೀವನ ಬೋಳಶಂಕರ ನಿಜ, ಆದರೆ ಶತ್ರುಗಳನ್ನು ಮಿತ್ರನಾಗಿ ಮಾಡಿಕೊಳ್ಳುವ ಬುದ್ಧಿ ಚಾತುರ್ಯ ಅವನಲ್ಲಿ ಇದೆ. ಮೋಸಕ್ಕೆ ಯಾರು ಈಡಲ್ಲ ಮಾಮ. ಯಾವ ಹುತ್ತದಲ್ಲಿ ಯಾವ ಜಾತಿಯ ಹಾವಿರುತ್ತದೆಂದು ಯಾರಿಗೂ ಗೊತ್ತಾಗುವುದಿಲ್ಲ. ನೀವು ನನ್ನ ಮಾತನ್ನು ಅಲಕ್ಷ್ಯ ಮಾಡಿದರೆ ಆ ಶಿವಶಾಂತಪ್ಪನ ಮೋಸದ ಪ್ರವಾಹದಲ್ಲಿ ನಮ್ಮ ಸಮಸ್ತ ಆಸ್ತಿಯೆಲ್ಲ ಕೊಚ್ಚಿಕೊಂಡು ಹೋಗುವುದಲ್ಲದೆ ಅಣ್ಣ ಅತ್ತಿಗೆ ಅವರು ಕೂಡ ಉಳಿಯಲಾರರು. ಸಂತೋಷ್, ಏನು ಹೇಳುತ್ತಿರುವೆ? ಶಿವಶಾಂತಪ್ಪ ಚಿಕ್ಕಪ್ಪನವರು ನಿಮ್ಮ ಸೋದರ ಮಾವನವರಲ್ಲವೇ? ತಂದೆ ತಾಯಿ ಸತ್ತು ಸೋದರ ಮಾವ ಉಳಿಯಬೇಕೆಂದು ಹೇಳುವುದಿಲ್ಲವೇ? ಮನೆಯಲ್ಲಿ ಮಾವನಿರಬಾರದು, ಜಂತಿಯಲ್ಲಿ ಹಾವು ಇರಬಾರದು. ಸಾಯುವಾಗ ನಮ್ಮ ತಾಯಿ ಹೇಳಿದ ಮಾತು ಇದು. ಅಕ್ಕ ಶ್ರೀನಿಧಿಯನ್ನು ಕೊಟ್ಟು ಸಭೆ ಮಾಡಿ ಮನೆಯನ್ನಾಗಿ ಮಾಡಿಕೊಂಡಿದ್ದಳು. ಸಮಯ ಸಾಧಕ ಮುತ್ಸದ್ದಿಯಾದ ಶಿವಶಾಂತಪ್ಪ ನಮ್ಮ ಆಸ್ತಿಯಲ್ಲಿ 3 ಭಾಗ ಮಾಡುವುದಾಗಿ ಅಮ್ಮನೊಂದಿಗೆ ಜಗಳವಾಡಿದ್ದ. ಇದಕ್ಕೆ ಒಪ್ಪದ ಅಕ್ಕನನ್ನು ಬಡಿದುಕೊಳ್ಳಿದ. ಅವನ ನೀಚ ಗುಣ ತಿಳಿದ ಅಮ್ಮ ಮನೆಯಿಂದ ದೂರವಿರಿಸಿದ್ದಳು. ಈಗ ದಿಢೀರನೆ ಮನೆ ಪ್ರವೇಶ ಮಾಡಿರುವನು. ಅದಕ್ಕಾಗಿ ನಾನು ಓದುವುದನ್ನು ನಿಲ್ಲಿಸಬೇಕೆಂದು ನಿರ್ಧಾರ ಮಾಡಿರುವೆ. ಬೇಸ್ ಸಂತೋಷ್, ಬೇಸ್. ಭಾರಿ ನಿರ್ಧಾರ ತೆಗೆದುಕೊಂಡಿರುವೆ. ನೀನು ಒಬ್ಬ ದೊಡ್ಡ ಡಾಕ್ಟರನಾಗಬೇಕು ಎಂದು ನಿನ್ನಣ್ಣ ದೊಡ್ಡ ಕನಸು ಕಟ್ಟಿರುವನು. ಆ ಕನಸು ನನಸು ಮಾಡಬೇಕು. ನಿನ್ನ ಮೇಲೆ ಇಟ್ಟ ವಿಶ್ವಾಸಕ್ಕೆ ಮೋಸ ಮಾಡಬೇಡ ಸಂತೋಷ್. ಓದುತ್ತೇನೆ ಮಾಮ, ಅದು ನೀವು ಭರವಸೆ ಕೊಟ್ಟರೆ ಮಾತ್ರ. ಹೇಳು, ನಿರ್ಭಯದಿಂದ ಹೇಳು. ನೀನು ಓದಬೇಕು. ಅದಕ್ಕಾಗಿ ನಾನೇನಾದರೂ ಮಾಡಲು ಸಿದ್ಧನಿರುವೆ. ಹಾಗಾದರೆ ನೀವು ಇಲ್ಲಿಯೇ ಇದ್ದು ನಿಗಹಿಟ್ಟು ಎಲ್ಲವನ್ನು ಗಮನಿಸುವುದಾದರೆ ನಾನು ಕೋರ್ಸ್ ಮುಗಿಸುವೆ. ನನ್ನ ಭವಿಷ್ಯ, ನಮ್ಮ ಮನೆತನದ ಭವಿಷ್ಯ ರೂಪಿಸುವುದು ನಿಮ್ಮ ಕೈಯಲ್ಲಿದೆ. ಸಂತೋಷ್, ಗಂಟಲೊಳಗೆ ಮಾತಿದ್ದರೂ ಮೂಕನಾಗುವ ಪ್ರಸಂಗ ತಂದೊಡ್ಡಿದೆಯಾ? ಆಗಲಿ, ನೀನು ಕಾಲೇಜಿಗೆ ನಿರ್ಚಿಂತೆಯಿಂದ ಹೋಗು. ಎದೆ ಕೊಟ್ಟು ನಾನಿಲ್ಲವೇ ಈ ದೇಹದಲ್ಲಿ ಜೀವ ಇರೋ ತನಕ ಯಾವ ಕೇಡಾಗದಂತೆ ಭದ್ರಕೋಟೆಯಾಗುವೆ. ನಾನು ನಿಮ್ಮ ಮನೆಗೆ ಹಗಲು ರಾತ್ರಿ ಕಾಯುವೆ. ಕಾವಲುಗಾರನಾಗಿ ಅದ ಕಾಲ ಭೈರವನಾಗುವೆ. ಥ್ಯಾಂಕ್ ಯು ಮಾಮ. ಈಗ ನನ್ನ ಮನಸ್ಸಿಗೆ ಶಾಂತಿ ಆಯಿತು. ಅದೋ ಅಲ್ಲಿ ನೋಡು, ಹೇಮ ಬರುತ್ತಿರುವಳು. ಅಣ್ಣನ ಮದುವೆ ಆಗಿದ್ದರಿಂದ ಹೇಗಾದರೂ ಮಾಡಿ ನನ್ನನ್ನು ಬುಟ್ಟಿಗೆ ಹಾಕಿಕೊಳ್ಳಲು ಗಮನಿಸುತ್ತಿರುವಳು. ನೀವು ಸ್ವಲ್ಪ ಮರೆಯಾಗಿ ನಿಂತು ಇಲ್ಲಿ ನಡೆಯುತ್ತಿರುವ ದೃಶ್ಯಗಳನ್ನು ನೋಡಿರಿ. ಓಕೆ ಸಂತೋಷ್. ರೊಮ್ಯಾನ್ಸ್ ಬೇಕಿಲ್ವೇ? ನಾನು ರೋಡ್ ರೋಮಿ ಅಲ್ಲ, ಸುಮ್ಮನೆ ಚಲೋ. ಚಲೋ ಅನ್ನೋದು ಮಾವ. ಚಲೋ ಹುಡುಗಿಗಳ ನಾಡುವ ಸೊಬಗಿನ ಸುಂದರಿ ನಾನು. ಚಂದನೆಗಳ ನಾಡು ನೀನು. ಚಿತ್ತ ಸ್ವಾಸ್ಥ್ಯವಿಲ್ಲದ ಚಿಮ್ಮುತ್ತಿರುವ ನಿನ್ನ ಚೇತೋಹಾರಿ ಮಾತುಗಳಿಗೆ ಚಿಗುರೊಡೆಯಲಾರವು ನನ್ನ ಆಸೆಗಳು. ಆಹಾ, ಆಸೆಗಳನ್ನ ಚೂಟಿ ಹಾಕಬೇಡ ನನ್ನ ರಸ. ನಿನಗಾಗಿ ಹೃದಯದ ಬಾಗಿಲು ತೆರೆದಿದೆ. ಸ್ವಾಗತ ಕೋರಲು ತುದಿಗಾಲ ಮೇಲೆ ನಿಂತಿದೆ. ಒಂಟಿಗಾಲಲ್ಲಿ ನಿಂತು ಜಪ ಮಾಡಿದರೂ ನಿನ್ನಾಸೆ ಫಲಿಸಲಾರದು. ಜಾಗಕ್ಕೆ ಬಾರಿಸಿ ಜಾಗರಣೆ ಮಾಡಿದರೂ ನೆರವೇರಲಾರದು. ಸುಮ್ಮನೆ ಅಪೇಕ್ಷೆ ಪಡಬೇಡ. ಅಪೇಕ್ಷಣೆ ಮಾಡದೆ ಪ್ರೇಮಾಪೇಕ್ಷಣೆ ಮಾಡುವುದೇಶ್ವರ. ನೀನು ನನ್ನ ಸುತ್ತ ಪ್ರದಕ್ಷಿಣೆ ಹಾಕಿದರೂ ಏನೂ ಪ್ರಯೋಜನವಿಲ್ಲ. ನೀನೆಂದರೆ ನನಗೆ ಅಲರ್ಜಿ. ಬಟ್ ನೀನಂದ್ರೆ ನನ್ಗೆ ಏನೋ ಒಂಥರ ಎನರ್ಜಿ.
ಅಟ್ರಾಕ್ಷನ್ ಮಾಡುವ ಆಕ್ಟ್ ಮಾಡಬೇಡ. ವಾಟ್? ಏನಾಗಿದೆ ನನಗೆ? ಆಕ್ಟಿವ್ ಇಲ್ವೇ, ಅಟ್ರಾಕ್ಟಿವ್ ಇಲ್ವೇ, ಏಜ್ ಇಲ್ವೇ, ಎಜುಕೇಶನ್ ಇಲ್ವೇ, ಏನಾಗಿದೆ? ಕಮ್ ಆನ್ ಟೆಲ್ ಮೀ. ಎಲ್ಲವೂ ಎಕ್ಸ್ಟ್ರಾನೇ ಇವೆ, ಬಟ್ ಕಾಮನ್ ಸೆನ್ಸ್ ಲ್ಯಾಪ್ಸ್ ಆಗಿದೆ. ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ನನ್ನ ಹತ್ತಿರ ಇನ್ನೊಂದ್ಸಲ ಈ ರೀತಿ ನಡೆದುಕೊಂಡಿದ್ದೀಯಾದರೆ ನಿನ್ನನ್ನು ಮರ್ಡರ್ ಮಾಡಿ ಬಿಡುತ್ತೇನೆ. ಬಿ ಕೇರ್ಫುಲ್. You bloody bastard! ಓಯ್! ಜಾಣ ಎಂದು ಜಾಣನಾಗಿ ಮೆರೆಯಬೇಡುವ ಮೂಢ. ನೀನ್ ಮುಂದೆ ಮಾನಿಗೆ ಬಲಿ ಕೊಡುವ ಕೋಣ ನೀನೆಂಬುದನ್ನು ಮರೆಯಬೇಡ. ನನ್ನ ಕೈಯಿಂದ ತಪ್ಪಿಸ್ಕೊಂಡು ಎಲ್ಲ ಹೋಗ್ತೀಯ. ಜ್ಯೋತಿ, ಬಂದೆ ಶಿವ. ಹಾ ಮುಟ್ಬೇಡಿ ಶಿವ, ನಾನೀಗಾಗಲೇ ಮಡಿಯಲಿದ್ದೇನೆ. ದೇವರ ಪೂಜೆ ಮಾಡಬೇಕು. ಒಂದು ನಿಮಿಷ ಇರಿ, ಈಗಲೇ ದೀಪ ಹಚ್ಚಿ ನಿಮಗೋಸ್ಕರ ತೀರ್ಥ ತರುವೆ. ತೀರ್ಥ ಸತ್ಯರ ನುಡಿ ತೀರ್ಥ, ನಿತ್ಯರ ನಾಡೆ ತೀರ್ಥ, ಉತ್ತಮರ ಸಂಗವದು ತೀರ್ಥ, ಹರಿಯುವ ನೀರೆತ್ತಡ ತೀರ್ಥ. ಹರಿವ ನೀರಾದ್ರೇನು, ನಿಂತ ನೀರಾದ್ರೇನು, ಶಂಕರಿಂದ ಬಂದಾಗಲೇ ತೀರ್ಥ ಶಿವ. ನನಗೆ ಈ ದೇವಿಯ ವರಪ್ರಸಾದ ಬೇಕು. ನಾಳೆಯಿಂದ ಹಾಳುಗಳನ್ನಿಟ್ಟು ದೇವರ ಪೂಜೆ ಮಾಡಿಸುವೆ. ಅಯ್ಯೋ, ಅಂಥ ಮಾತನ್ನ ಆಡ್ಬಿಡಿ ಶಿವ. ಅಷ್ಟಿಲ್ಲ, ಆಳುಗಳನ್ನ ಇಟ್ಟು ಪೂಜೆ ಮಾಡಿಸಿದ್ರೆ ಪುಣ್ಯ ಪ್ರಾಪ್ತಿಯಾಗೋದಿಲ್ಲ. ಇನ್ನು ಇಂಥ ಅಪಚಾರದ ನುಡಿಯನ್ನ ಆಡ್ಬಿಡಿ ಶಿವ. ಮತ್ತೇನು ಮಾಡಲಿ ಜ್ಯೋತಿ? ಸ್ನಾನಾರ್ಚನ ಮಾಡಿ ಉಡಿಯಂತ ದಿನವಿಡೀ ದೇವರ ಮನೆಯಲ್ಲಿ ಕಾಲ ಕಳೆದರೆ ಇಷ್ಟಪಟ್ಟು ಮದುವೆ ಆದ ನನ್ನ ಗತಿ ಏನು? ಪತಿಯೇ ಪರಮೇಶ್ವರ, ಸತಿ ಸಾತ್ವಿಗೆ. ಸತಿಗೆ ಪತಿಯೇ ದೇವರು. ಆದ್ರೆ ಸರ್ವಶಕ್ತನಾದ ಆ ದೇವನ ಸೇವೆಯಲ್ಲಿ ನೀವು ಈ ರೀತಿ ಅನಾದರ ತೋರಿಸಿ ನಾಸ್ತಿಕನಾಗಬಾರ್ದು. ಗಂಡನ ಪ್ರೇಮ ಅನುರಾಗದಲ್ಲಿ ನೀನು ಅನಾಸಕ್ತಿ ತೋರಿಸುವುದು ಸರಿಯೇ? ನೀನು ಹೀಗೆ ಧಾರ್ಮಿಕ ದಾರಿ ಹಿಡಿದರೆ ನಾನು ಮಾರ್ಮಿಕ ದಾರಿ ಹಿಡಬೇಕಾಗುತ್ತದೆ. ಅದೌದು ಶಿವ, ಮಾರ್ಮಿಕ ದಾರಿ. ನಿನಗೆ ಸವತಿ ತರುವ ದಾರಿ. ನಿಜ, ಸವತಿ ಅಂದರೆ ಹೆಣ ಕೂಡ ಎದ್ದು ನಿಲ್ಲುತ್ತದೆ ಅಂತ ಹೇಳ್ತಾರೆ. ಆದ್ರೆ ನಾನು ಹಾಗಲ್ಲ. ಈ ನನ್ನ ಗಂಡನ ಸುಖವೇ ನನ್ನ ಸುಖ. ಒಂದು ನಿಮಿಷ ಇರಿ, ದೇವರಿಗೆ ದೀಪ ಹಚ್ಚಿ ಬರ್ತೀನಿ. ಅಯ್ಯೋ, ಇನ್ನು ನನ್ನ ಕತೆ ಮುಗಿದಂತೆ. ಪೂಜೆ ಮುಗಿದರೂ ಅಡಿಗೆಯಾದರೆ ಕಸ ಮುಸರೆ, ಇದಕ್ಕೆ ಸರಿವಾಯಿತು ಸಮಯ. ನೊಂದ್ಕೊಳ್ಬೇಡಿ ಶಿವ. ಹಗಲು ಗಂಡು ಹೆಣ್ಣು ಸೇರಿದ್ರೆ ಅದು ಮಹಾಪಾಪ. ಅಲ್ಲದೆ ಗಂಡಿನ ಆಯಸ್ಸು ಕೂಡ ಕಡಿಮೆ. ಅದಕ್ಕಾಗಿ ನಾನು ನಿಮ್ಮನ್ನ ಸಮಾಧಾನ ಪಡಿಸ್ತಾ ಇದ್ದೆ ಅಷ್ಟೇ. ಅನ್ನಗಳ ಬೀಳೆ ಸದ್ಯಕ್ಕೆ ಇಷ್ಟಲ್ಲೇ ತೃಪ್ತಿನ ಪಟ್ಕೊಳ್ಳಿ. ಜ್ಯೋತಿ, ಪ್ರಕಾಶ್ ಬಂದೇ ಬಿಟ್ಟ. ಪ್ರಕಾಶ್, ನಾನೆಂತ ವಿಚಿತ್ರ ವಿಸ್ಮಯ ಸಂದೇಶ ನೋಡುತ್ತಿರುವೆ. ಪ್ರೇಮ ಬೆಟ್ಟದ ನೆಲ್ಲಿಕಾಯಿ, ಕಪಾಲಿ ಸಮುದ್ರದ ಉಪ್ಪು, ಎತ್ತಣ ಮಾವರ ಎತ್ತಣ ಕೋಗಿಲೆ. ಕಪಾಲಿ ನಮ್ಮ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡಲು ಬಂದಿರುವಲ್ಲಿ ಸಂದೇಹವೇ ಇಲ್ಲ. ರಾಮೇಶ್ವರಕ್ಕೆ ಹೋದರೂ ಶನಿಯೇಶ್ವರನ ಕಾಟ ತಪ್ಪಲಿಲ್ಲ. ಬೇತಾಳ ಬೆನ್ನತ್ತಿದೆ. ಆದಷ್ಟು ನಾನು ಜಾಗೃತನಾಗಿರಬೇಕು. ಮೈ ತುಂಬ ಕಣ್ಣುಳ್ಳವನಾಗಿ ನನ್ನ ತಂಗಿಗೆ ಸರ್ಪಗಾವಲಾಗಿರಬೇಕು. ಲೇ ಕಪಾಲಿ, ನಿನ್ನ
ನನ್ನಷ್ಟಕ್ಕೆ ನೀನಿದ್ದರೆ ಸರಿ, ಇಲ್ಲವಾದಲ್ಲಿ ತಡೆದು ನಿಲ್ಲಿಸಿದರೆ, ಕ್ರೋಧ ಕಟ್ಟಡ ಒಡೆದರೆ ನಿನ್ನ ಅಟ್ಟಾಸ ಹುಟ್ಟು ಅಡಿಗೆ ಹೋಗುವುದು ಖಂಡಿತ. ಏನ್ರೇ ಡಬ್ಬೆ ಕೇಳಿ ಭತ್ತ ಚರಡಿ ರಿಪೇರಿ ಮಾಡ್ತಾವ ಇದಾವೇನ್ರಿ ರಿಪೇರಿ? ಆ ಜನ್ಸನ್ ಕಾಟಕ್ಕ ಹೊರ ಬಂದಾವ. ಅವಳು ಎಲ್ಲಿ ಕಂಡ್ರ ಅಲ್ಲಿ ನನಗೆ ಹೊಟ್ಟೆ ರೂಮ್ ಅಂತ ಐತ್ ನೋಡ್ರಿ. ಅವಳ ಅಪ್ಪ ಸುಮ್ನೆ ಇದ್ರು, ಈ ಊರಾಗಳ ಮಂದಿ ಸುಮ್ನೆ ಇರ್ಬೇಕಲ್ಲ. ಅಲ್ರಿ ನನ್ನ ಹಡ ಮೇಳ ಓಡೋಗ್ತೈತೆ. ಎಣ್ಣ ಇದು ಇಡಂಬಿ ಹಂಗ ಬರ್ತಾವ ನೋಡ್ರಿ. ಕುಣಕ್ಲಿಯ ಓರ್ ಕುಣಕ್ಲಿಯ ಪಪ್ಪಿದೆ ಹೇಳ್ರಿ. ಅಲ್ಲ ಅಲ್ಲಿಂದ ನಾ ಒದ್ರಾಕತ್ತೀನಿ, ನಿನ್ ಕಿವಿನ ಕೇಳವಲ್ವ? ಅಲ್ಲ ನಾ ಏನು ಒದ್ರದ ನಿನ್ ಕಿವಿ ಕೇಳವಲ್ಲು. ಒಂದ್ ಕೆಲ್ಸ ಮಾಡು, ನಿನ್ ಕಿವಿ ತೂ ಬಂದಾಗಿರ್ಬೇಕು. ಬಾಯ್ ನನ್ನ ಮುಂದೆ ಬಗ್ಗೆ ಕಿವಿಯಾಗ ಎಣ್ಣೆ ಬಿಟ್ಟು ಎಲ್ಲ ನಿನ್ ಕಿವಿ ಸ್ವಚ್ಛ ಮಾಡಿ ನೋಡ್ತೀನಿ. ತುಂಗಭದ್ರಾ ಡ್ಯಾಮಿನಾಗ ಒಂಡು ತೆಗೆಯೋದು ಎಷ್ಟು ಕಷ್ಟ, ಹಂಗ ನನ್ನ ಕಿವಿಯಾಗ ಕೊಕ್ಕಣಿ ತೆಗೆಯೋದು ಅಷ್ಟ ಕಷ್ಟ ನೋಡ್ರಿ. ನನಗ ಇಷ್ಟು ಲೂಸ್ ಇದ್ರ ಇಂಟ್ರೆಸ್ಟ್ ಬರೋದಿಲ್ಲ. ಮತ್ತೆ ನಿನಗೆ ಟೈಟ್ ಬೇಕೇನು? ರೈಟ್ ಇವನವನ ಹತ್ತು ಬರ್ದತ್ತಿದ್ರ ಜಗಳ ಫೈಟ್ ಮಾಡಕ ಸಕ್ಕ ತುರುಪು. ಅದು ನೈಟ್ ಆದ್ರಂತೂ ಏನ್ ಇಷ್ಟೊಂದು ಹಾಕೊಂಡ್ಬಿಟ್ಟೆ, ನನಗೊಂದು ನಡ್ಕೊಡು. ತಗೋ ಹಾ ಒಲ್ಲಿ ಬಿಡು ಪಾಪ, ಪ್ರೀತಿಯಿಂದ ಕೊಟ್ಟರ ನೀನೇ ಇಟ್ಕೋ. ಅಲ್ಲ ಮಾರಯ್ಯ, ನೀನು ಲೈಟ್ ಇದ್ದಾಗ ಏನು ಕಿಸಕ್ಕಾಗಿಲ್ಲ, ಇನ್ನು ನೈಟ್ ಏನು ಕಿಸಿತೀವ ನೀನು? ಎಲ್ಲ ಕಳ್ಕೊಂಡ್ಬಿಟ್ಟತಿ, ಏನೂ ಇಲ್ಲ. ಏನ್ ಕಂಡಿದ್ದೆ ಇನ್ನು ನಾನು ಯಾರು ತೋರ್ಸಿಲ್ಲ. ನೋಡಿದ್ರ ಮೂರ್ಛೆ ಹೋಗ್ತಿದ್ದೆ, ಮೂರ್ಛೆ. ಅಯ್ಯೋ ನಿಮ್ಮಪ್ಪ ಅದ್ದು ನೀನು ಕಾಗೆ, ಅದಕ್ಕೆ ಮೇಲ ಕಾಣೋದಿಲ್ಲ, ಇದೀಗ ಕೆಳ ಕಾಣೋದಿಲ್ಲ. ನೀನಂತೂ ನಿಶಾಚಾರ, ನಿನಗ ಹಗಲೊತ್ತ ಏನು ಕಾಣಂಗಿಲ್ಲಲ್ಲ, ಅದಕ್ಕೇನ್ ಮಾಡ್ತೀಯ? ಹಗಲತ್ತು ನೋಡಾಕ ವಾಕರಕ, ಹಾ ರಾತ್ರಿ ಮಾಡಾಕ ನಿನಗ ಕಾಣಂಗಿಲ್ಲ. ಅದೇನ ಅಂತಿದ್ರಂತಲ್ಲ, ಕಣ್ ತುಂಬ ನಿದ್ದಿ, ಹೊಟ್ಟೆ ತುಂಬ 2 ಮೂತಿ. ಹೋಗಿ ಗೊರ್ಕಿ ಹೊಡೆದೆ ಕುಂಭಕರ್ಣನ ತರ ಅನಮನಿ ನಿದ್ದೆ ಮಾಡಿದ್ರ ಎದಕ್ ಬಂತ? ಬುದ್ಧಿಗೇಡಿ, ಹಳೆ ಬುದ್ಧಿಗೇಡಿ. ಎಬಿಸಿ ಸಾಕಾಗೋಯ್ತು. ಸ್ವಲ್ಪ ಮಿಸ್ಗಾಡಬೇಕ. ಇಲ್ಲ ಮಗಂದು ಎಬ್ಸಾಕ ಅದೇನು ಉತ್ತನಾಗ ಹೋಗ್ಕೊಂಡ ಹಾವೇನ ನಿಜ ನೀ ಹೇಳಿದ ಮಾತು. ಹಾವನ್ನ ಎಬ್ಬಿಸ್ಬೋದು, ಅದು ನಾಗರ ಹಾವಿನ ಸ್ವಲ್ಪ, ಯಾಕಂದ್ರ ಅದಕ್ಕೆ ಸಿಟ್ಟು ಅನ್ನೋದು ಬಹಳ ಇರುತ್ತೆ. ಸದ್ಯಕ್ಕೆ ನೀವು ಮುಟ್ಟು ಬಿಡು, ಬುಸ್ ಅಂತ ಹಿಂಗ ಎದ್ದ ನಿಂದ. ಆದ್ರೆ ಇದು ನಾಗರ ಅಲ್ರಿ, ಇದು ಮಣಮುಖ. ಏಟ್ರ ಮುಟ್ಟು ಮತ್ತೆ ಪುಸ್ತಕ ನಲ್ಲೇ ಮುಕ್ಕೋದು. ಯಾವಾದರೇನ ತನ್ನ ಪಾಡಿಗೆ ಮಲಗಿದಾಗ ಕೈ ಬಿಡಬೇಕ. ಯಾರೇ ಆಗ್ಲಿ ಎಬ್ಸಾಕ ತ್ರಾಸ್ ತಗೋಬಾರ್ದ. ಎಷ್ಟೊತ್ತು ಮಲಗತೈತೆ ಮಲಗಲೇ, ತನ್ನಷ್ಟಕ್ಕೆ ಎದ್ದಾಗ ಹರಂಗ ಬರೆಯತೈತೆ. ನಿದ್ರೆ ಭಂಗ ಮಾಡುವುದು ಮಹಾಪಾಪ. ನೋ ಅಬ್ಜೆಕ್ಷನ್, ನೋ ರೂಲ್ಸ್. ಆಯ್ತು, ನೀ ಹೇಳ್ದಂಗೆ ಕೇಳ್ಕೊಂತಂದ್ರೆ ತನ್ನಷ್ಟಕ್ಕ ತಾನು ಎದ್ದು ಅದು ಮುಂದಕ್ಕೆ ಬರ್ಬೇಕಾದ್ರ ಇಲ್ಲಿ ಜಗತ್ತು ಪ್ರಳಯನ ಆಗೋಗ್ಬಿಟ್ಟಿರ್ತೈತಿ. ಯಾವ ಟೈಮ್ಗೆ ಏನ್ ಎಬ್ಬಿಸ್ಬೇಕು, ಯಾವ ಟೈಮ್ಗೆ ಏನಾಗ್ಬೇಕು, ಅವು ಆದ್ರನ ಬರಬ್ಬರಿ ಅವರ ಸವರ ಅದಕ್ಕಂತಾರ. ಅದನ್ನೆಲ್ಲ ಬಿಟ್ಟು ಗೊರ್ರ ಅಂತೇಳಿ ತಪ್ಪಿ ಬಿದ್ದು ಗೊರ್ಕಿ ಹೊಡೆದ ಮಗ್ಲಿದ್ರೆ ಲಾಬ್ 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 ನೀನ್ ಅದು ಅವರವರ ಸಮಾಧಾನಕ್ಕೆ ಬಿಟ್ಟಿದ್ದು.
ಏನು ಬೇಕಾದ್ರೂ ಮಾಡಿಕೊಳ್ಳಬಹುದು. ನೋ ರೂಲ್ಸ್ ನೋ ಅಬ್ಜೆಕ್ಷನ್. ಆಕ್ಷನ್ ಆಕ್ಷನ್ಗೆ ರಿಯಾಕ್ಷನ್ ಇದ್ರೆ ಮಾತ್ರ ಅಲ್ಲಿ ಕಿಕ್ ಬರೋದು, ಇಲ್ಲಾಂದ್ರೆ ಕಿಕ್ಕಿಲ್ಲ ಪಿಕ್ಕಿಲ್ಲ ಪುಕ್ಕಿಲ್ಲ ನಡೆಯುತ್ತೆ. ಹಂಗಾಗ್ತೈತಿ ನೋಡ. ಅದಕ್ಕ ಅನುಕೂಲ ಆಗ್ಬೇಕು. ಅನುಕೂಲ ಆಗ್ಲಿಲ್ಲ ಅಂದ್ರೆ ಏನಾಗೋದಿಲ್ಲ. ಯಾಕೆ ಹೇಳು, ಅದು ಮನಿ ಲಾಡ್ಸ್ ಅಲ್ಲ. ಹಂಗ ಬರಬೇಕಲ್ಲ, ನಾನು ಹಂಗ ಬರಬೇಕಲ್ಲ. ಸ್ವಲ್ಪ ಊರುಪ್ ಮಾಡ ಊರಪ್ಪ ಒನಪು ಯಾರದಿಂದ. ಅಯ್ಯೋ ಉರುಪು ಬರೀ ನಾನೇ ಉರುಪ್ ಮಾಡಿದ್ರೆ ಎದಕ್ ಬರ್ತೈತಿ ನೋಡ. ಒಬ್ರಿಂದ ಉರುಪು ಆದ್ರೆ ಏನ್ ಕೆಲಸ ಆಗೋದಲ್ಲ, ಹೌದಿಲ್ರಿ? ಎರಡು ಕಡೆ ಉರುಪ್ ಇದ್ರೆ ಕೆಲಸ ಆಕತಿ. ಮತ್ ನೀವ್ ಯಾಕೆ ಹಿಂಗ್ ಕುಂತೀರಿ ತೋದ್ ಕೋಳಿ ಕುಂತಂಗ? ನೀವು ಸ್ವಲ್ಪ ಹೆಸರಾಗ್ರಿ. ಹಾ ನೋಡಲೆ ಅವ್ರ ನೀನ್ ಹೇಳ್ದಂಗ ನಾ ಕೇಳ್ತೀನಿ, ನಾ ಹೇಳ್ದಂಗ ನೀ ಕೇಳ್ಬೇಕು. ಏನ್ ಹೇಳ? ಎಬ್ಸಂಗಿಲ್ಲ. ಇವತ್ತು ಮನ್ಯಾಗ ಏನ್ರ ಒಂದ್ ಕದ್ ಲಾಭ ಆಕತ್ತಿಲ್ಲ. ನಿನಗೇನ ಗೊತ್ತೇ ಇಲ್ಲ. ನೀವು ಗಂಡಸರ ಹೌದಲ್ಲ? ಯಾಕ್ರೆ ಇಂತ ಅನುಮಾನ ನಿಮ್ಗೆ? ಅಲ್ಲ ಮತ್ತ ಕತ್ತಲ್ದಾಗ ಹೋಗಿ ಏನ್ ಮಾಡ್ತಾರ ಅಂತ ಕೇಳಿದ್ರೆ ನಾನೇ ಹೇಳ ಹಚ್ಚಲಿ. ಮುಂದಿನ ಸೀರೆಗಳು ನಿನ್ಗೆ ಗೊತ್ತೇ ಇಲ್ಲ. ಯಾಕೆ ಅವಸರ ಮಾಡ್ತಿ? ಸಮಾಧಾನ ಮಾಡು. ಅವ್ರ ಹಂಗ ಗಡಬಡ ಮಾಡ್ತಾರ. ನಮ್ ತ್ರಾಸ ಅವ್ರಿಗೆ ಏನ್ ಗೊತ್ತಿರ್ತೈತಿ? ನಾವು ಮಾಡೋಣ ಸುಮ್ಮನೆ. ಹಂಗೆ ಅದು ನಮ್ದು. ಏನ ಮಾವ ಎಲ್ಲಿ? ಚುಡು ಚುಡು ಎಲ್ಲಿ? ಅಯ್ಯೋ ಇಲ್ಲೇ ಮಾಮ, ಇಲ್ಲೇ ಮಾಮ. ಅಗ್ಗ Namaste.